ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಇವತ್ತು ಬಿಗ್ ಬಾಸ್ 11ರ 50ನೇ ಎಪಿಸೋಡ್ ಹಲವಾರು ವಿಶೇಷತೆಗಳಿಂದ ಕೂಡಿತ್ತು. ಒಬ್ರು ಎಲಿಮಿನೇಟ್ ಆದ್ರೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ್ರು. ಇವತ್ತು ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ್ ಕಂಟೆಸ್ಟೆಂಟ್ಗಳ ಜೊತೆ ಜಾಲಿ ಮೂಡಲ್ಲಿದ್ರು. ಎಲ್ರಿಗೂ ಕಾಲೆಳೆದು ಕಿಚಾಯಿಸ್ತಾ ಖುಷಿ ಪಡಿಸಿದ್ರು. ಜೊತೆಗೆ ಎಲಿಮಿನೇಷನ್ ಮತ್ತು ವೈಲ್ಡ್ ಕಾರ್ಡ್ ಎಂಟ್ರಿಯ ಶಾಕ್ ಕೂಡ ನೀಡಿದ್ರು. ಎಲಿಮಿನೇಟ್ ಯಾರಾದ್ರೂ, ವೈಲ್ಡ್ ಕಾರ್ಡ್ ಎಂಟ್ರಿ ಯಾರಾದ್ರೂ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಮೈಂಡ್ ಇಟ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಎಪಿಸೋಡ್ ಆರಂಭದಲ್ಲೇ ಕೆಲವೊಂದು ಪೋಸ್ಟರ್ಗಳನ್ನು ತೋರಿಸಿ ಸ್ಪರ್ಧಿಗಳ ಕಾಲೆಳೆದು ಮಜಾ ತಗೊಂಡ್ರು. ಮೊದಲ ಪೋಸ್ಟರ್ ತೋರಿಸಿದ್ದೆ ಮಂಜಣ್ಣ ಮತ್ತು ಭವ್ಯ ಅವರ ಜಾರಿ ಬಿದ್ದ ಜಾಣ. ಎರಡನೇ ಪೋಸ್ಟರ್ ಹನುಮಂತು ಮತ್ತು ಗೌತಮಿ ಜಾಧವ್ ಅವರ ಪಾಸಿಟಿವ್ ಪರಿಮಳ. ಮೂರನೇ ಪೋಸ್ಟರ್ ಅನುಷಾ ಮತ್ತು ಸೂರ್ಯ ಕುರಿಗಳು ಸಾರ್ ಕುರಿಗಳು. ನಾಲ್ಕನೇ ಪೋಸ್ಟರ್ ಧರ್ಮ, ಅನುಷಾ ಮತ್ತು ಐಶ್ವರ್ಯ ಅವರ ಮತ್ತೆ ಬಂದ ಐಶ್ವರ್ಯ. ಐದನೇ ಪೋಸ್ಟರ್ ಧನ್ರಾಜ್ ಮತ್ತು ಮೋಕ್ಷಿತ್ ಪೈ ಅವರ ಗ್ರಹಚಾರ ತಿರುಗಿ ಬಂದಾಗ. ಆರನೇ ಪೋಸ್ಟರ್ ಶಿಶಿರ್ ಮತ್ತು ಚೈತ್ರ ಅವರ ತಂಗಿ ನಿನಗಾಗಿ. ನಂತರ ಇದೇ ಪೇರ್ಗಳ ಜೊತೆಗೆ ಗೇಮ್ಸ್ ಅನ್ನು ಆಡಿಸಿದ್ರು. ನಂತರ ಬಂದಿದ್ದೇ ವೈಲ್ಡ್ ಕಾರ್ಡ್ ಎಂಟ್ರಿ. ಮೊದಲ ವೈಲ್ಡ್ ಕಾರ್ಡ್ ಎಂಟ್ರಿ ತೆಲುಗು ಬಿಗ್ ಬಾಸ್ನಲ್ಲಿ ಮಿಂಚಿದ್ದ ಕನ್ನಡತಿ ಶುಭಾ ಶೆಟ್ಟಿ. ಎರಡನೇ ವೈಲ್ಡ್ ಕಾರ್ಡ್ ಎಂಟ್ರಿ 6-7 ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದ ರಜತ್. ಇವರಿಬ್ಬರಿಗೆ ಎಂಟ್ರಿ ಟೈಮಲ್ಲೇ ಸುದೀಪ್ ಸರ್ ಸಖತ್ ಬಿಲ್ಡಪ್ ಕೊಟ್ಟಿದ್ರು. ಸ್ಟೇಜ್ ಮೇಲೆ ಕರೆದು ಈ ಜೋಡಿಗೆ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ಹೇಗಿದ್ದಾರೆ ಅಂತ ಕೇಳಿದ್ರೆ ಒಳಗಿರೋರಲ್ಲಿ ಅರ್ಧ ಜನ ತಿಕ್ಲು, ಇನ್ನರ್ಧ ಜನ ಪುಕ್ಲು ಅಂತ ಸಖತ್ ಫಿಲ್ಮಿ ಡೈಲಾಗ್ ಹೇಳಿದ್ರು. ಆಗ ಸುದೀಪ್ ಸರ್ ಇವರು ಪಕ್ಕಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು. ಇವರಿಬ್ಬರು ನಾಳೆ ಬೆಳಗ್ಗೆ ಬಿಗ್ ಬಾಸ್ ಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ಇವತ್ತಿನ ಎಪಿಸೋಡ್ನ ಮೇನ್ ಅಟ್ರಾಕ್ಷನ್ ಅಂದ್ರೆ ಎಲಿಮಿನೇಷನ್. ಇವತ್ತು ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಧರ್ಮ ಮತ್ತು ಅನುಷಾ ಇಬ್ರು ಔಟ್ ಆಗ್ತಾರಾ ಅನ್ನೋ ಕುತೂಹಲ ಇತ್ತು. ಇಬ್ರನ್ನ ಆಕ್ಟಿವಿಟಿ ಏರಿಯಾಗೆ ಕಳಿಸಿದ ಸುದೀಪ್ ಸರ್ ಅನುಷಾರನ್ನ ಎಲಿಮಿನೇಟ್ ಮಾಡಿದ್ರು. ಅನುಷಾ ಎಲಿಮಿನೇಟ್ ಆದ ಬೇಸರದಲ್ಲಿ ಚೈತ್ರ ಹತ್ತು ಸುಸ್ತಾದ್ರು. ಅನುಷಾ ಎಲಿಮಿನೇಟ್ ಆದ್ರು ಅಂತ ಗೊತ್ತಾದ ಕೂಡಲೇ ಚೈತ್ರ ಯಾಕೆ ಅಳ್ತಾ ಇದ್ರು ಗೊತ್ತಿಲ್ಲ. ಧರ್ಮ ಸೇಫ್ ಆಗಿ ಬಂದ್ರು ಕೂಡ ಗೌತಮಿಗೆ ತಪ್ಕೊಂಡು ಚೈತ್ರ ಯಪ್ಪ ಎಷ್ಟು ಹತ್ತಿದ್ದಾರೆ. ಗೌತಮಿ ಜಾಧವ್ ಚೈತ್ರಾಗೆ ಸಮಾಧಾನ ಮಾಡಿದ್ರು. ಅನುಷಾ ಹೋಗಿದ್ರಿಂದ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೆಲ್ಲ ಬೇಜಾರಾಗಿದ್ರು. ಪಾಪ ನಮ್ಮ ಹನುಮಂತು ಮಾತ್ರ ಕೈ ಕಟ್ಕೊಂಡು ಆರಾಮಾಗಿ ನೋಡ್ತಾ ಇದ್ರು. ಪಾಪ ನಮ್ಮ ಚೈತ್ರ ಮಾತ್ರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಶಿಶಿರ್ ಮಾತ್ರ ನನಗೆ 5 ನಿಮಿಷ ಮಾತಾಡೋಕ್ಕೂ ಸಿಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು. ಹೊರಗೆ ಬಂದ ಅನುಷಾ ಜೊತೆ ಸುದೀಪ್ ಸರ್ ಸ್ವಲ್ಪ ಹೊತ್ತು ಮಾತಾಡಿದ್ರು. ಆಗ ನಿಮ್ಮ ಪ್ರಕಾರ ಟಾಪ್ 5 ಯಾರಾಗ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಅನುಷಾ ಕೊಟ್ಟ ಉತ್ತರ ತ್ರಿವಿಕ್ರಮ್, ಧರ್ಮ, ಭವ್ಯ, ಚೈತ್ರ ಮತ್ತೆ ಮಂಜು. ಇದರಲ್ಲಿ ಯಾರು ವಿನ್ನರ್ ಆಗಬೇಕು ಅಂತ ಕೇಳಿದ್ಕೆ ಚೈತ್ರ ಗೆಲ್ಲಬೇಕು ಅಂತ ಅನುಷಾ ಹೇಳಿದ್ರು. ಹಾಗೆಯೇ ಅನುಷಾ ಅವರಿಗೆ ಬಂಪರ್ ಗಿಫ್ಟ್ಸ್ ಕೂಡ ಸಿಕ್ಕಿದೆ. ಇವರಿಗೆ ಶ್ರೀಕೃಷ್ಣ ಘೀ ಕಡೆಯಿಂದ 1 ಲಕ್ಷ ರೂಪಾಯಿ ಗಿಫ್ಟ್ ಸಿಕ್ತು. ಹಾಗೆ ಸಂಗೀತ ಮೊಬೈಲ್ ಕಡೆಯಿಂದ 50,000 ರೂಪಾಯಿಯ ಗಿಫ್ಟ್ ವೌಚರ್. ಇನ್ನು ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಕಡೆಯಿಂದನೂ 50,000 ರೂಪಾಯಿಯ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ವೇದಿಕೆ ಮೇಲೆ ಬಂದಾಗ ಸುದೀಪ್ ಸರ್ ಅನುಷಾ ಅವರನ್ನ ಏನಕ್ಕೆ ಹೊರಗಡೆ ಬಂದ್ರಿ ಅಂತ ಕೇಳಿದ್ರು. ಆಗ ಎಲ್ಲೋ ಒಂದು ಕಡೆ ಇನ್ನೂ ಹೆಚ್ಚಿನ ಎಫರ್ಟ್ ಹಾಕಬೇಕಿತ್ತು, ಟಾಸ್ಕ್ಗಳನ್ನು ಇನ್ನೂ ಚೆನ್ನಾಗಿ ಆಡಬೇಕಿತ್ತು, ಬಹುಶಃ ಇದೇ ನನ್ನ ಎಲಿಮಿನೇಷನ್ಗೆ ಕಾರಣ ಅಂತ ಅನುಷಾ ಹೇಳ್ಕೊಂಡ್ರು. ಹೋಗ್ತಾ ಹೋಗ್ತಾ ವೀಕ್ಷಕರ ಬಳಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಿದ್ರು. ಇವತ್ತಿಗೆ ಬಿಗ್ ಬಾಸ್ ಸೀಸನ್ 11ನ 50 ದಿನ ಕಂಪ್ಲೀಟ್ ಆಗಿದೆ. ಹೊಸದಾಗಿ ಇಬ್ಬರ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ. ಮುಂದಿನ ಎಪಿಸೋಡ್ಗಳು ಇನ್ನೂ ಕಲರ್ಫುಲ್ ಆಗಲಿದೆ. ಯಾರು ಕಿತ್ತಾಡ್ಕೊಂಡು ಹೊರಗಡೆ ಬರ್ತಾರೆ, ಅಳ್ಕೊಂಡೇ ಯಾರು ಫಿನಾಲೆಗೆ ಬರ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಸೊ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ನೆಕ್ಸ್ಟ್ ಯಾರು ಮನೆಯಿಂದ ಹೊರಗಡೆ ಬರಬೇಕು, ಯಾರು ಗೆಲ್ಲಬೇಕು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.